ಪರೀಕ್ಷೆ ಬಿಟ್ಟು ಪ್ರತಿಭಟನೆಗಿಳಿದ ವಿದ್ಯಾರ್ಥಿಗಳು, ಶಾಲಾ ಆವರಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಕಂಪ್ಲಿ ಪಟ್ಟಣದ ಶುಗರ್ ಫ್ಯಾಕ್ಟರಿ ಪ್ರದೇಶದಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಮೌಲಾನಾ ಆಜಾದ್ ಶಾಲೆ ನಿರ್ಮಾಣ ವಿಚಾರವಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊಸ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿ ಇದೀಗಿರುವ ಶಾಲೆಗೆ ಹೆಚ್ಚುವರಿ ಸೌಲಭ್ಯಗಳನ್ನು ಒದಗಿಸಬೇಕು, ಹೊಸ ಶಾಲೆ ಅಗತ್ಯವಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನೆಯಲ್ಲಿ ಗಮನಾರ್ಹ ಸಂಗತಿ ಅಂದ್ರೆ ಶಾಲಾ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬಿಟ್ಟು ಶಾಲಾ ಸಮವಸ್ತ್ರದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವುದು. ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆವರಣದ 2 ಶಾಲಾ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಘಟನೆಗೆ ಮತ್ತಷ್ಟು ಗಂಭೀರತೆ ತಂದಿದೆ. ಸ್ಥಳಕ್ಕೆ ತಹಸೀಲ್ದಾರ್ ಮಂಜುನಾಥ್ ಹಾಗೂ ಸಿಪಿಐ ವಾಸುಕುಮಾರ್ ಭೇಟಿ ಕೊಟ್ಟಿದ್ರು. ಪ್ರತಿಭಟನಾಕಾರರನ್ನ ಮನವೊಲಿಸಲು ತಹಸೀಲ್ದಾರ್ ಹರಸಾಹಸ ಪಟ್ಟಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವ ಪ್ರಯತ್ನಗಳು ಕೂಡ ಮುಂದುವರೆದಿದೆ. ಇಷ್ಟು ದಿನ ನ್ಯಾಯಯುತವಾಗಿ ತಮ್ಮ ಹಕ್ಕುಗಾಗಿ ಹೋರಾಟ ಮಾಡ್ತಾ ಇರುವ ಗ್ರಾಮಸ್ಥರು, ಪ್ರತಿಭಟನಾಕಾರರು ಇದೇ ವೇಳೆ ಶಾಲಾ ಮಕ್ಕಳನ್ನ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಯಾರು ಪ್ರೇರೇಪಿಸಿದ್ರು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಲೆಕ್ಕಿಸದೆ ಶಾಲಾ ಆಡಳಿತವೇ ನಡೆದುಕೊಂಡಿದೆಯೇ ಎಂಬ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಶಿಕ್ಷಣ ಇಲಾಖೆಯ ನಿಯಮಗಳ ಪ್ರಕಾರ ಮಕ್ಕಳನ್ನ ರಾಜಕೀಯ ಅಥವಾ ವಿವಾದಾತ್ಮಕ ಚಟುವಟಿಕೆಯಲ್ಲಿ ತೊಡಗಿಸಬಾರದು ಎಂಬುದು ಸ್ಪಷ್ಟವಾಗಿದೆ. ಅಪ್ರಾಪ್ತ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸುವುದಾದರೆ ಪೋಷಕರ ಅನುಮತಿ, ಸುರಕ್ಷತೆ, ಶಾಂತಿಯುತ ಹಾಗೂ ಕಾನೂನುಬದ್ಧತೆ ಕಡ್ಡಾಯವಾಗಿದ್ದು ಅದು ಶಾಲಾ ಸಮಯದ ಹೊರಗೆ ನಡೆಯಬೇಕು. ಪರೀಕ್ಷೆ ಬಿಟ್ಟು ಪ್ರತಿಭಟನೆಗೆ ಹೋಗುವುದು ಮತ್ತು ಶಾಲಾ ಸಮವಸ್ತ್ರದಲ್ಲಿ ಸಾರ್ವಜನಿಕ ಅಥವಾ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಶಾಲಾ ನಿಯಮಗಳಿಗೆ ವಿರುದ್ಧವಾಗಿದ್ದು ಇದಕ್ಕೆ ಪ್ರೇರಣೆ ನೀಡಿದವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಈ ಘಟನೆ ರಾಜಕೀಯ ತೀವ್ರ ಪಡೆದುಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಮುಂದಿನ ಬೆಳವಣಿಗೆಗಳತ್ತ ಎಲ್ಲರ ಗಮನ ಕೇಂದ್ರೀಕೃತವಾಗಿದೆ. ತೊಂದರೆ ಐತೆ. ಊಟಕ್ಕಾಗ್ಲಿ ಹೊರಗಡೆ ಬಿಸಿಲಿಗೆ ಬರ್ಬೇಕು. ಏನ್ ಫೆಸಿಲಿಟಿ ಇಲ್ಲ, ಬಾತ್ರೂಮ್ ಇಲ್ಲ, ಲೆಟ್ರೂಮ್ ಇಲ್ಲ, ಏನಿಲ್ಲ ಸರ್. ಊಟ ಬರ್ಬೇಕು, ಕುಂದ್ರಬೇಕು, ಈ ತೊಟ್ಟು ಕುದ್ರಾಗ ಬಡ್ದಾಡ್ಬೇಕು ಅಂತಂದ್ರೆ ಇನ್ನೊಂದು ಸ್ಕೂಲ್ ಕಟ್ಟಿಸಿದ್ರೆ ಎಲ್ಲಿ ಊಟ ಎಲ್ಲ ಮಾಡಬೇಕು. ಮಾಡ್ತೀರೇನು ಸರ್? ಬರ್ತಾರೆ ಮಕ್ಕಳು ಟಿ ಸಿ ಇಸ್ಕೊಂಡ್ರೆ ಸುಮ್ಮನೆ ಮಕ್ಕಳು ಟಿ ಸಿ ಅದನ್ನ ಕೊಟ್ಬಿಡೋಣ. ಟಿ ಸಿ ಕೊಟ್ಬಿಡ್ರಿ ಸರ್. ಬಂದ್ರೆ ನಮ್ಮ ಎಲ್ಲರೂ ಪೇರೆಂಟ್ಸ್ ಇದ್ದೀವಿ. ಟಿ ಸಿ ಟಿ ಸಿ ಕೊಡೋಣ ನಮ್ಮ ಮಕ್ಕಳು. ಸಾಲ ಬೇಡ ನಮಗೆ. ಟಿ ಸಿ ಕೊಟ್ಬಿಡ್ರಿ ನಮ್ಮ ಮಕ್ಕಳು. 7ನೇ ಕ್ಲಾಸ್ ಎಲ್ಲ ಇದೆ ನಮ್ಮ. ಟಿ ಸಿ ಕೊಡ್ರಿ. ಬಂದ ಸರ್ ಟಿ ಸಿ ಕೊಟ್ಬಿಡ್ರಿ. ಎಲ್ಲ ತಗೊಂಡು ಹೋಗ್ಬಿಡ್ತೀವಿ. ನಾವು ಇಲ್ಲೇ ಪೇರೆಂಟ್ಸ್ ಇದ್ದೀವಿ. ನಮ್ಮ ಕೈಲಾದ್ರೆ ಕೆಲಸ ಅಲ್ಲ ಕಬಡ್ಡಿ ಆಡಕೈತ ಪದ್ಧತಿ ಅಲ್ಲ ಸರ್. ನಮಗೆ ಸ್ಕೂಲ್ ಬೇಡ ಸುಮ್ಮನೆ ಟಿ ಸಿ ಒಂದು ಓದ್ತೀವಿ, ಕೆಲಸ ಕರ್ಕೊಂಡು ಹೋಗ್ತೀವಿ ನಮ್ಮ ಮಕ್ಕಳನ್ನು. ಇಲ್ಲಿ ಏನಾಗಲ್ಲ ಅಂಬೋದು ನಮಗೆ ಗೊತ್ತ. ನಮಗೆ ಕೊಟ್ಟು ಅಮ್ಮಾಗ ಈಗ ಎಮ್ಮ ఎవరు ఏమా నువ్వు మాట్లాడదా నువ్వు మాట్లాడదు నేను మాట్లాడు అల్లమ్మా యారన్నా ఒకరు మాట్లాడదు మక్కలు పర్వాలి అమ్మాಗ నువ్వు మాట్లాడదమ్మా బామ్మా ఇక్కడ కాదు నిదానంగా మీకు ఏముందని వాళ్ళు చెప్పండి. ಅಲ್ಲಿಂದ ನಮ್ಮ ಗಂಡದವ್ರ ರೊಕ್ಕ ಕಾರಿ ಸತ್ತು ಹೋಗ್ಯಾರ ಇದ್ರ. ಹೌದಾ? ಇವಾಗ ಇದಷ್ಟು ಜಾಗ ಬಡವರಿಗೆ ಏನೇನೋ ತಮ್ಮ ಕಿತ್ಲು ಮಾಡ್ಕೊಂಡ್ರೆ ಮಾಡ್ಕೊಂಡವ್ರ ಮನೆಗೆ ಮಠ ಮಾಡ್ಕೊಂಡು ಈಗ ಅದು ಕಿತ್ತಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಕಿತ್ತಂತ ಹೇಳ್ತಾನಂತ ಎಲ್ಲರೂ ಬಡವ್ರೆ.
ಈಗ 60 ವರ್ಷ ಇರ್ಲಾರ್ದು ಯಾವ್ದು ಕಿತ್ತದು ಎಲ್ಲ ನೀವು ಹಿಂಗೆ ಮಾಡಿ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಿ. ಕಿತ್ತಂತ ಇರೋದು ಏನು ಯಾರು ಕಿತ್ತ ಮನೆ ಕಿತ್ತ ವಿಚಾರ ಅಲ್ಲಮ್ಮ ಇದು ಮನೆ ಕಿತ್ತ ವಿಚಾರ ಸ್ಕೂಲಿನ ವಿಚಾರ. ಅಧಿಕಾರ ಕೊಡೋದಲ್ಲ. ನಮ್ಮ ಮಕ್ಕಳು ಮುದ್ದಾರಾಗಿ ನಾವು ಮುದ್ದಾರಾಗಿ ನಮ್ಮ ಶಾಲೆ ಇನ್ನೊಬ್ರು ಗಂಟೆ ಕೊಡೋದಲ್ಲ. ನಮ್ಮ ಸ್ಕೂಲ್ ಹುಡುಗರು ಎಲ್ಲರೂ TCs ಕೊಟ್ಬಿಡ್ರಿ ಸರ್. ಬಂದ್ರೆ ಎಲ್ಲ TCs ಕೊಡ್ರಿ. ರಾಜಕಾರಣ ಬೇಕಾಗಿಲ್ಲ ನಮ್ಗೆ. ನಮ್ಮ ಜಾಗ ನಾವು ಯಾರು ಕೊಡಲ್ಲ. ಮಕ್ಕಳು ಕೇಳ್ರಮ್ಮ ಕೇಳಿ. ನಮ್ಮ ಮಕ್ಕಳು ಶಾಲೆ ಕೊಡೋದಿಲ್ಲ ನಾವು ಯಾರಿಗೆ ಕಟ್ಸೋರು ಬೇರೆ ನಾಲ್ಕು ಭೂಮಿ ತಂದು ಕಟ್ಸೋರು ಬೇಡ ಅನ್ನೋದಲ್ಲ ನಾವು. ಅಲ್ಲ ಸಪೋರ್ಟ್ ಕೊಡ್ತೀವಿ ನಾವು. ಸಪೋರ್ಟ್ ಕೊಡ್ತೀವಿ. ಭೂಮಿ ತಗೊಂಡು ಈಗ ರಾಜಕೀಯ ಬೀಜ ಏನ್ ಬೇಕಾಗಿಲ್ಲ ನನಗೆ. ಇದು ಏನು ಒಂದು ಜಾಗ ಯಾರು ಕೊಡಲ್ಲ ನಮ್ಮ ಶಾಲೆ ಮಕ್ಕಳು. ಒಂದು ಬಾತ್ರೂಮ್ ಇಲ್ಲ ಮಕ್ಕಳಿಗೆ, ಏನಿಲ್ಲ. ಇದು ಗೌರ್ಮೆಂಟ್ ಸ್ಕೂಲ್ ಹೌದಾ? ಇಲ್ಲಿ ಕಟ್ತಾ ಇರೋ ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಏನಲ್ಲ. ಇವ್ರನ್ನ ಖಾಲಿ ಮಾಡ್ತೀನಿ ಕಟ್ತಾ ಇಲ್ಲ ಆಯ್ತಾ? ಕೇಳಮ್ಮ ಕೇಳಿ ಸಮಸ್ಯೆ ಬಗೆಹರಿಯಲ್ಲ. ನೀವು ಮಾಡೋದು ನೀವು ಮಾಡ್ತಾ ಇರ್ತೀರಿ, ಮತ್ತೆ ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಆಗೋದಾಗುತ್ತೆ. 1 ನಿಮಿಷ ದಯಮಾಡಿ ಕೇಳಿ. ಬರ್ಲಿಲ್ಲ ಸರ್ ಗೌರ್ಮೆಂಟ್ 1 ನಿಮಿಷ ಏನ್ ನೋಡ್ತಾರ ನಮ್ಮನ್ನ. ಈಗ ಗೌರ್ಮೆಂಟ್ ಪರ್ಮಿಷನ್ ಆಗಿದೆ, ಅದು ವೆರಿಫೈ ಮಾಡ್ತೀವಿ ಅಂತ ಹೇಳಿದ್ದೀವಿ. ಈಗ ಗೌರ್ಮೆಂಟ್ ಸ್ಕೂಲೇ ಇದು, ನಾವೇನು ಪ್ರೈವೇಟ್ ಸ್ಕೂಲ್ಗೆ ಅದಕ್ಕೂ ಕೊಡ್ತಾ ಇಲ್ಲ. ಗೌರ್ಮೆಂಟ್ ಸ್ಕೂಲ್ಗೆ ವ್ಯವಸ್ಥೆ ಎಲ್ಲ ಮಾಡ್ತಾ ಇರೋದು. ನಿಮ್ಗೆ ಏನು ವ್ಯವಸ್ಥೆ ಇಲ್ಲ ಅಂತಿದ್ರೆ ಅದನ್ನ ಪರಿಶೀಲನೆ ಮಾಡ್ತೀವಿ ನಾವು. ಅದಕ್ಕೂ ವ್ಯವಸ್ಥೆ ಮಾಡ್ಕೊಡ್ತೇವೆ, ಕೇಳಿ ದಯವಿಟ್ಟು ಕೇಳಿ. ಅದಕ್ಕೂ ವ್ಯವಸ್ಥೆ ಮಾಡೋಕ್ಕೆ ನಾನು ಯಾರ್ಯಾರು ಮಾತಾಡಬೇಕು ಅದನ್ನೆಲ್ಲ ಮಾತಾಡ್ತೀನಿ. ಇಲ್ಲಿ ಓದೋ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಈ ಥರ ಬಂದು ಇಲ್ಲಿ ಈ ಥರ ಗಲಾಟೆ ಮಾಡಿದ್ರೆ ಓದೋ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಿದೆ ಅದನ್ನ ಬೇರೆ ಕಡೆ ಬಗೆಹರಿಸ್ಕೋಬೇಕು. ಸ್ಕೂಲ್ ಮುಂದೆ ಕ್ಲಾಸ್ ಮುಂದೆ ಕೂಡ ನಾವು ಗಲಾಟೆ ಮಾಡೋಲ್ಲ. ಸ್ಕೂಲ್ ಇದೆ, ಗೌರ್ಮೆಂಟ್ ಪರ್ಮಿಷನ್ ಆಗಿದೆ, ವೆರಿಫೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಗೌರ್ಮೆಂಟ್ ವಾತಾವರಣ ಸ್ಕೂಲ್ ವಾತಾವರಣ ಹಾಳು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಓದ್ತಾರೆ ನಮ್ಮ ಮಕ್ಕಳು, ಗೌರ್ಮೆಂಟ್ ಕೆಟ್ಟ ಪರಿಣಾಮ ಬೀರುತ್ತೆ, ಓದೋಕ್ಕೆ ಅಡಚಣೆ ಆಗುತ್ತೆ. ದಯವಿಟ್ಟು ಇಲ್ಲಿ ಯಾರು ತೊಂದರೆ ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ದು ಏನಿದೆ ನೀವು ಏನು ಹೇಳಿದ್ರೆ ಅದೆಲ್ಲ ಕೇಳ್ಕೊಂಡಿದ್ದೀನಿ. ಇವರು ರೈಟಿಂಗಲ್ಲಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಾನು DC ಅವ್ರ ಹತ್ರ ಮಾತಾಡಿ ಇದಕ್ಕೆ ಏನು ಪರಿಹಾರ ನೋಡ್ತೀನಿ ನಾನು. ಬಟ್ ಇಲ್ಲಿ ಗಲಾಟೆ ಮಾಡಬೇಡಿ ದಯವಿಟ್ಟು. ಹುಡುಗರು ಸ್ಕೂಲ್ ಅಟೆಂಡ್ ಆಗಿ ಅವ್ರ ಜೀವನ ಹಾಳಾಗುತ್ತೆ. ಕೆಲಸ ಮಾಡೋದನ್ನ ಸ್ಕೂಲ್ ಹುಡುಗರು ಆಡಕ್ ಬಿಡ್ತಾರ, ಅವ್ರು ಡಿಸ್ಟರ್ಬೆನ್ಸ್ ಅಲ್ಲ ಸರ್. ಮತ್ತೆ ಅವ್ರ ಸಾಲ ಹುಡುಗರು ಆಡ್ಕೊಂಡ್ ಬಂದಾಗ ಅದು ಕೆಲಸ ಮಾಡೋ ಡಿಸ್ಟರ್ಬೆನ್ಸ್ ಅಲ್ಲ.